ಹರೇ ಕೃಷ್ಣ. ಈ ದಿನ ಡಿ ವಿ ಜಿರವರ ಜನ್ಮದಿನವಾದ್ದರಿಂದ ಅವರು ಬರೆದಿರುವ 2ನೇ ಭಗವದ್ಗೀತೆ ಎಂದೇ ಪ್ರಸಿದ್ಧವಾಗಿರುವ ಮಂಕುತಿಮ್ಮನ ಕಗ್ಗಗಳಲ್ಲಿ ಒಂದೆರಡು ಕಗ್ಗಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಗರ್ವ ಪಡದುಪಕಾರಿ ದರ್ಪ ಬಿಟ್ಟಧಿಕಾರಿ ನಿರ್ವಿಕಾರದ ನಯನದಿಂ ನೋಳ್ಪುದಾರಿ ಸರ್ವಧರ್ಮಾಧಾರಿ ನಿರ್ವಾಣ ಸಂಚಾರಿ ಊರ್ವರಿಗೆ ಗುರುವವನು ಮಂಕುತಿಮ್ಮ ಊರ್ವರಿಗೆ ಗುರುವವನು ಮಂಕುತಿಮ್ಮ ಮಂಕುತಿಮ್ಮ ಮಂಕುತಿಮ್ಮ. ತಾತ್ಪರ್ಯ: ಗರ್ವ ಬಿಟ್ಟ ಉಪಕಾರಿ, ದರ್ಪ ಬಿಟ್ಟ ಅಧಿಕಾರಿ, ವಿಕಾರ ಬಿಟ್ಟ ಕಣ್ಣುಗಳಿಂದ ನೋಡುವ ದಾರಿ, ಸರ್ವಧರ್ಮಗಳನ್ನು ಧರಿಸುವವನು, ದೇಹದ ಮೇಲನ ಮೋಹ ಬಿಟ್ಟ ಸಂಚಾರಿ, ಲೋಕಗುರು ಎನಿಸುವವನು ಮಂಕುತಿಮ್ಮ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗದನಾರು, ಅಕ್ಕರದ ಬರಹಕ್ಕೆ ಮೊದಲಿಗದನಾರು, ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ, ದಕ್ಕುವುದೇ ಜಸ ನಿನಗೆ ಮಂಕುತಿಮ್ಮ. ತಾತ್ಪರ್ಯ: ಅಕ್ಕಿಯಿಂದ ಅನ್ನವನ್ನು ಮಾಡುವುದನ್ನು ಮೊದಲು ಕಂಡವನಾರು, ಅಕ್ಷರದಿಂದ ಬರಹವನ್ನು ಆರಂಭಿಸಿದವನಾರು. ಆ ಪ್ರಶ್ನೆಗೆ ಜಗತ್ತು ಉತ್ತರವೇ ಇಟ್ಟಿಲ್ಲ, ಯಾರ ಹೆಸರನ್ನು ದಾಖಲಿಸಿಲ್ಲ. ಹೀಗಿರುವಾಗ ಯಶಸ್ಸು ನಮಗೆ ಹೇಗೆ ಬರುವುದು? ಧನ್ಯವಾದಗಳು.